ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಟಿ ಇ ಟಿ ಪರೀಕ್ಷೆ. ಸೊ ಒಂದು ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಏನಿದೆ ಭಾಳ ಇಂಪಾರ್ಟೆಂಟು. ಒಂದು ಶಿಕ್ಷಕರಾಗುವಂಥ ಒಂದು ಕನಸು ಕಾಣ್ತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪರೀಕ್ಷೆ ಇದಾಗಿರ್ತದೆ. ಏಕೆಂದರೆ ಮುಂಬರುವಂಥ ಒಂದು ಶಿಕ್ಷಕರ ನೇಮಕಾತಿ ಏನಿರ್ತದೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ಬೋದು, ಅಥವಾ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರ್ಬೋದು, ಅಥವಾ ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು. ಸೊ ಈ ಒಂದು ನೇಮಕಾತಿಯನ್ನು ಆಗಬೇಕಾದ್ರೆ ನೀವು ಈ ಒಂದು ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂಥದ್ದು, ಟಿ ಇ ಟಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯುವಂಥದ್ದು ಭಾಳ ಪ್ರಮುಖವಾದಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಆತ್ಮೀಯರೇ ನಿಮ್ಮ ಒಂದು ಪ್ರಾಕ್ಟೀಸ್ ಭಾಳ ಬೇಕಾಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯನ್ನು ಬರಿಬೇಕಾದಾಗ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅಂದರೆ ಮಾಕ್ ಟೆಸ್ಟನ್ನು, ಅಣುಕು ಪರೀಕ್ಷೆಯನ್ನು, ಮಾಡೆಲ್ ಪೇಪರ್ಸನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್, ನಮ್ಮದೇ ಆಗಿರುವಂಥ ಒಂದು ಆಫಿಷಿಯಲ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನಲ್ಲಿ ನಾವು ಟಿ ಇ ಟಿಗೆ ಸಂಬಂಧಿಸಿದಂಥ ಒಂದು ಮಾಕ್ ಟೆಸ್ಟನ್ನು, ಆನ್ಲೈನ್ ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ನೀವು ಈ ಒಂದು ಆನ್ಲೈನ್ ಪರೀಕ್ಷೆಯನ್ನು ಉಚಿತವಾಗಿ ಬರಿಬೋದು, ಉಚಿತವಾಗಿ ಅಟೆಂಡ್ ಮಾಡ್ಬೋದು. ಈ ಒಂದು ಆನ್ಲೈನ್ ಪರೀಕ್ಷೆಯನ್ನು ಬರೆದ ನಂತರ ನಿಮಗೆ ಆ ಒಂದು ಔಟ್ ಆಫ್ 10 ಪ್ರಶ್ನೆಗಳನ್ನು ಕೊಡ್ತೇವೆ. ಪ್ರತಿಯೊಂದು ಟೆಸ್ಟಿಗೆ 10 ಪ್ರಶ್ನೆ ಇರುತ್ತೆ. ಸೊ 10 ಪ್ರಶ್ನೆಗೆ 10ಕ್ಕೂ ಉತ್ತರ ನಿಮ್ಮದು ಸರಿಯಾಗಿ ಆಗಿದ್ದರೆ ನಿಮ್ಮ ಒಂದು ಇಮೇಲ್ಗೆ ಒಂದು ಸರ್ಟಿಫಿಕೇಟನ್ನು ನಾವು ಕಳಿಸ್ಕೊಡ್ತೇವೆ. ಸೊ ಈ ರೀತಿ ನೀವು ಮಾಕ್ ಟೆಸ್ಟನ್ನು, ಈ ರೀತಿ ಅಣುಕು ಪರೀಕ್ಷೆಯನ್ನು ಬರೆಯೋದ್ರ ಮುಖಾಂತರ ಟಿ ಇ ಟಿ ಪರೀಕ್ಷೆಗೆ ನೀವು ಸಿದ್ಧತೆಯನ್ನು ಮಾಡ್ಬೋದು. ಹಾಗೂ ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಇವು ನಿಮ್ಮ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಬಹುದಾದ ಅತ್ಯಂತ ಪ್ರಮುಖ ಪ್ರಶ್ನೆಗಳು ಇವು ಆಗಿರ್ತವೆ. ನಾವು ಈ ಒಂದು ಮಾದರಿ ಆನ್ಲೈನ್ ಪರೀಕ್ಷೆಯನ್ನು ನಾವು ನಿಮ್ಮ ವಿಜ್ಞಾನ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಎಜುಕೇಷನ್ ಪೆಡಗೋಗಿ ಇರ್ಬೋದು, ಸೊ ನಿಮ್ಮ ಒಂದು ಸಿಲೆಬಸ್ ಏನಿದೆ ಆ ಸಿಲೆಬಸ್ಗೆ ತಕ್ಕಂತೆ ನಮ್ಮ ಒಂದು ಆನ್ಲೈನ್ ಪರೀಕ್ಷೆಯನ್ನು ನಾವು ಮಾಡ್ತೇವೆ. ಸೊ ಆದ್ಮೇಲೆ ಈ ಒಂದು ಆನ್ಲೈನ್ ಪರೀಕ್ಷೆನ ನೀವು ಅಟೆಂಡ್ ಮಾಡಬೇಕಾದ್ರೆ ಹೇಗೆ ನಿಮ್ಮ ಒಂದು ಮೊಬೈಲಲ್ಲಿ ಅಟೆಂಡ್ ಆಗಬೇಕು ಬನ್ನಿ ನೋಡ್ತಾ ಹೋಗೋಣ. ನಾನು ಮೊಬೈಲ್ ಸ್ಕ್ರೀನಿಗೆ ಹೋಗಿ ಅಲ್ಲಿ ಲೈವ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ, ಅಲ್ಲಿ ನೀವು ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ. ಸ್ಪೆಲ್ಲಿಂಗ್ ನೀಟಾಗಿರಲಿ, ರಾಘವೇಂದ್ರ ಕೊದಂಪುರ್ ಅಂತ ನೋಡಿ. ಈ ರೀತಿ ನೀವು ಟೈಪ್ ಮಾಡಿ ಸರ್ಚನ್ನು ಕೊಟ್ಟಾಗ ನಿಮಗೆ ಇಲ್ಲಿ ಈ ಒಂದು ರಾಘವೇಂದ್ರ ಕೊದಂಪುರಿನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ರಾಘವೇಂದ್ರ ಕೊದಂಪುರ್ ಆಫಿಷಿಯಲ್ ಆಗಿರುವಂಥ ವೆಬ್ಸೈಟಿನ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಆದಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು 3 ಲೈನ್ಸ್ ಇದೆ. ಈ ಒಂದು 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಸೊ 3 ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೆನು ಬರುತ್ತೆ. ಸೊ ನಮ್ಮ ವೆಬ್ಸೈಟ್ನಲ್ಲಿ ನಾವು 10th, 9th, 8th ಸ್ಟ್ಯಾಂಡರ್ಡ್ ಬಗ್ಗೆ ಸಾಕಷ್ಟು ನೋಟ್ಸು, ವಿಡಿಯೋ ಕ್ಲಾಸಸ್ ಎಲ್ಲ ಇದೆ. SSLC ಆನ್ಲೈನ್ ಸರ್ವಿಸ್ ಇದೆ ಮತ್ತು ಸಾಕಷ್ಟು ಸರ್ವಿಸನ್ನು ಕೊಡ್ತೀವಿ. ನೀವು ಆ ವೆಬ್ಸೈಟ್ನಲ್ಲಿ ಪ್ರತಿಯೊಂದು ಲಿಂಕನ್ನು ನೀವು ನೋಡ್ಬೋದು. ಈಗ ನಿಮಗೆ ಬೇಕಾಗಿರುವಂಥದ್ದು ಯಾವುದು ಅಂದರೆ ಕಾರ್ ಟಿ ಇ ಟಿ. ಇಲ್ಲಿ ನೋಡಿ, ಕರ್ನಾಟಕ ಟಿ ಇ ಟಿ. ಸೊ ಕರ್ನಾಟಕ ಟಿ ಇ ಟಿ ಒಂದು ಲಿಂಕನ್ನು ನಾವು ಪ್ರೊವೈಡನ್ನು ಮಾಡಲಾಗಿದ್ದೇವೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ಸ್ ಬರುತ್ತೆ. ಒಂದು ಕಾರ್ ಟಿ ಇ ಟಿ ಆನ್ಲೈನ್ ಎಕ್ಸಾಮ್ ಇದೆ ಮತ್ತು ಇನ್ನೊಂದು ಟಿ ಇ ಟಿ ವಿಡಿಯೋಸ್ ಅಂತ ಇದೆ. ಸೊ ಆದಮೇಲೆ ನೀವು ಇಲ್ಲಿ ಟಿ ಇ ಟಿ ಆನ್ಲೈನ್ ಎಕ್ಸಾಮ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮತ್ತೆ 2 ಆಪ್ಷನ್ಸ್ ಬರುತ್ತೆ. ಒಂದು ಆಪ್ಷನ್ಸ್ ಏನಿದೆ ಸೋಷಲ್ ಸೈನ್ಸ್ ಇದೆ, ಎರಡನೇ ಆಪ್ಷನ್ಸು ಸೈನ್ಸ್ ವಿದ್ಯಾರ್ಥಿಗಳಿಗೆ ಬರುತ್ತೆ. ಸೊ ಎಡಿಟ್ ಮಾಡ್ತೀವದು ಸೈನ್ಸು. ಸೊ ಸೋಷಲ್ ಸೈನ್ಸ್ ವಿದ್ಯಾರ್ಥಿಗಳು ಮೊದಲನೇ ಲಿಂಕನ್ನು ಬಳಸ್ಕೋಬೇಕು. ಹಾಗೂ ಸೋಷಲ್ ಸೈನ್ಸ್ ಆರ್ಟ್ಸ್ ವಿದ್ಯಾರ್ಥಿಗಳೇನಿದ್ದರೆ ನಿಮಗೆ ಬರುವಂಥ ಜನರಲ್ ಸೈನ್ಸ್ ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡಬೇಕಾದ್ರೆ ಎರಡನೇ ಲಿಂಕನ್ನು ಕ್ಲಿಕ್ ಮಾಡಿ ಆನ್ಲೈನ್ ಎಕ್ಸಾಮ್ ಬರಿಬೋದು. ಇನ್ನು ಸೈನ್ಸ್ ವಿದ್ಯಾರ್ಥಿಗಳಿಗೆ ಜನರಲ್ ನಾಲೆಜ್ ರಿಲೇಟೆಡ್ ಆಗಿ, ಜನರಲ್ ಸೋಷಲ್ ಸೈನ್ಸ್ ರಿಲೇಟೆಡ್ ಆಗಿ ಒಂದಿಷ್ಟು ಕ್ವಶನ್ ಬೇಕಾದರೆ, ಯಾಕಂದರೆ ನೀವು ಕೇವಲ ಟಿ ಇ ಟಿಯಾಗಿ ಪರೀಕ್ಷೆನ ಬರೀತಾ ಇಲ್ಲ, ನೀವು FDA, SDA, PSI ಇರ್ಬೋದು, PDO ಇರ್ಬೋದು, ಬೇರೆ ಬೇರೆ ಸಾಕಷ್ಟು ಎಕ್ಸಾಮ್ಗಳಿಗೆ ಬರೆಯುವಾಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಕ್ವಶನ್ಸು, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ಕ್ವಶನ್ಸು ನಿಮಗೆ ಕಷ್ಟ ಆಗ್ತದೆ. ಸೊ ಇಲ್ಲಿ ಸೈನ್ಸು ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಈ ಮೊದಲನೇ ಮತ್ತು ಎರಡನೇ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಎಕ್ಸಾಮ್ ಬರೀಬೇಕು. ಸೊ ಹೇಗಿರ್ತದೆ, ನಾನು ಎಕ್ಸಾಂಪಲ್ ಆಗಿ ಮೊದಲನೇ ಲಿಂಕ್ನಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಸ್ಕ್ರೀನ್ ಓಪನ್ ಆಯಿತು. ಇಲ್ಲಿದೆ ಕ್ಲಿಕ್ ಹಿಯರ್ ಟು ಅಟೆಂಡ್ ಆನ್ಲೈನ್ ಎಕ್ಸಾಮ್ 1 ಸೋಷಲ್ ಸೈನ್ಸ್ ಅಂತ ಇದೆ. ಸೊ ಇಲ್ಲಿ ಒಂದು ಎಕ್ಸಾಮ್ ನಂಬರ್ 1 ಇದೆ. ಇದರಲ್ಲಿ ಸೋಷಲ್ ಸೈನ್ಸ್ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ ಬರುತ್ತೆ. ಸೋಷಲ್ ಸೈನ್ಸ್ ಅಂದಾಗ ಇದು ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಆಮೇಲೆ ನಿಮಗೆ ಎಕನಾಮಿಕ್ಸ್ ಇರ್ಬೋದು, ಕಂಪ್ಲೀಟ್ ಆಗಿರುವಂಥದ್ದು ಬರುತ್ತೆ. ಸೊ ಈಗ ನೀವು ಕೇವಲ ಒಂದನ್ನು ನೋಡ್ತಾ ಇದ್ದೀರಿ. ಒಂದು ಲಿಂಕನ್ನು ನಾವು ಇಲ್ಲಿಷ್ಟು ಪ್ರೊವೈಡ್ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಈ ರೀತಿ ಮತ್ತೊಂದು ಬೇರೆ 2, 3, 4 ಸಾಕಷ್ಟು ಎಕ್ಸಾಮ್ಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಏನಾಗುತ್ತೆ, ಅದು ನಮಗೆ ನೇರವಾಗಿ ಗೂಗಲ್ ಫಾರ್ಮ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಗೂಗಲ್ ಫಾರ್ಮ್ನಲ್ಲಿ ನೀವು ನೇಮ್ ಆಫ್ ದ ಕ್ಯಾಂಡಿಡೇಟು, ಮೊಬೈಲ್ ನಂಬರು, ಡಿಸ್ಟಿಕ್ಕು, ತಾಲೂಕು, ಆಮೇಲೆ ಸಬ್ಜೆಕ್ಟ್ ಅಂತ ಬಂದಾಗ ನೀವು ಸೆಲೆಕ್ಟ್ ಮಾಡಿ ಸೈನ್ಸು, ಆರ್ಟ್ಸು, ಕಾಮರ್ಸು, ಪೇಪರ್ ಯಾವುದು, ಪೇಪರ್ 1, ಪೇಪರ್ 2,
ಇದಾದಮೇಲೆ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಪ್ರತಿಯೊಂದು ಪ್ರಶ್ನೆಗೆ 4 ಉತ್ತರಗಳಿದೆ. ಸರಿಯಾದ ಉತ್ತರಕ್ಕೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೀವು ಫೈನಲಿ ಏನು ಮಾಡಬೇಕು, ಸಬ್ಮಿಟನ್ನು ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ 10 ಪ್ರಶ್ನೆಗೆ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ನಿಮ್ಮ ಇಮೇಲಿಗೆ, ಯಾವ ಒಂದು ಇಮೇಲ್ ಇರುತ್ತಲ್ಲ ಇಲ್ಲಿ ನಿಮ್ಮ ಇಮೇಲ್ ಇರುತ್ತೆ, ಇದು ನಿಮ್ಮ ಇಮೇಲಿಗೆ ನಾವು ಒಂದು ಸರ್ಟಿಫಿಕೇಟ್ ಕಳಿಸ್ತೇವೆ. ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ಏನಂದರೆ ಪ್ರತಿ 10 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬೇಕು, ಒಂದು ಪಾಯಿಂಟ್ ಇದೆ. ಎರಡನೇ ಪಾಯಿಂಟ್ ಏನಂದರೆ ಪ್ರತಿದಿನ ನಾವು ಕೇವಲ 60 ಪ್ರಮಾಣ ಪತ್ರಗಳನ್ನು ಸರ್ಟಿಫಿಕೇಟ್ ಕೊಡ್ತೇವೆ. 60 ಸರ್ಟಿಫಿಕೇಟ್ ಇಶ್ಯೂ ಆದಮೇಲೆ ನೀವು ಬರೆದ್ರೆ ನಿಮಗೆ ಸರ್ಟಿಫಿಕೇಟ್ ಬರಲ್ಲ. ಆದರೆ ಸರ್ ಹೇಗೆ ನಮಗೆ ಸರ್ಟಿಫಿಕೇಟ್ ಬೇಕು ಅಂದರೆ ನೀವು ನೆಕ್ಸ್ಟ್ ಡೇ ಅದೇ ಟೆಸ್ಟನ್ನು ಇನ್ನೊಂದು ಸಲ ನೀವು ಬರೀಬಹುದು, ಆವಾಗ ನಿಮಗೆ ಸರ್ಟಿಫಿಕೇಟ್ ಬರ್ತದೆ. ಸೊ ಈ ಒಂದು ಏನು ಆನ್ಲೈನ್ ಎಕ್ಸಾಮ್ಸ್ ಇದೆ ಇದು ನಾಟ್ ಓನ್ಲಿ ಫಾರ್ TET ಎಕ್ಸಾಮ್, ಅದನ್ನು ಜೊತೆಯಲ್ಲಿ ನಮಗೆ ಸಾಕಷ್ಟು ಎಕ್ಸಾಮ್ಗಳಿಗೆ ಒಂದು ಸರ್ಕಾರಿ ನೌಕರರೇ ಒಂದು ಮಾಡುವ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡ್ತಾಯಿದ್ರೆ ನಿಮಗೆ ಆನ್ಲೈನ್ ಆಗಿರುವಂಥ ಎಕ್ಸಾಮ್ ನಡೆಸಿ ನಿಮಗೆ ಒಂದಿಷ್ಟು ಪ್ರಾಕ್ಟೀಸ್ ಬರ್ತದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಈ ಒಂದು ಕ್ವಶನ್ಸನ್ನು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಳಿ. ಇವು ಖಂಡಿತವಾಗಿ ಕೂಡ ನಿಮ್ಮ ಒಂದು ನೇಮಕಾತಿ ಪರೀಕ್ಷೆಯಲ್ಲಿ ಬರ್ತವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.